ಹಾಯ್ ಹಲೋ ನಮಸ್ಕಾರ. ನಮ್ಮ ಹೆಸರು ಹೇಮರೆಡ್ಡಿ, ಅಮ್ಮ ಅಗ್ರೋಸಿ, ಬಳ್ಳಾರಿ ಮತ್ತು ಶಂಕರಮಂಡ. ನಮಸ್ಕಾರ ರೈತರಿಗೆ. ನಾನು ಈ ದಿನ ನಿಮ್ಮ ಮುಂದೆ ಬರಲು ಕಾರಣ ಫಂಗಿಸೈಡ್ BSF ಫಂಗಿಸೈಡ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ, ಪ್ಲಸ್ BSF ಅಂತ ದೊಡ್ಡ ಕಂಪ್ನಿ, ಒಳ್ಳೆ ಪ್ರಾಡಕ್ಟ್ ಐತೆ, ಅದ್ರ ಬಗ್ಗೆ ತಿಳಿಸೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಬಹಳ ಜನ ಎಲೆ ಮಚ್ಚೆ, ಎಲೆ ಚುಕ್ಕೆ ರೋಗದ ಬಗ್ಗೆ ನನ್ನ ಬಹಳ ರೈತರು ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ದಿನ ನಿಮ್ಮ ಮುಂದೆ ಬಂದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಎಲೆ ಮಚ್ಚೆ, ಎಲೆ ಚುಕ್ಕಿಗೆ ಮಾತ್ರ ನಾನು ಹೇಳೋದು ಅಕ್ರಬಿಟ್, BSF ಕಂಪ್ನಿಯ ಅಕ್ರಬಿಟ್ ಮತ್ತೆ ಪೋಲೆರಾಮ್, ಇವೆರಡು ಔಷಧ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಕೆಲವು ಜನ ರೈತರು ಏನ್ ಕೇಳ್ತಾ ಇದಾರೆ ನನ್ನ ಹತ್ರ, ಕ್ಯಾಬ್ರೆಟಾಪ್ ಬಗ್ಗೆ ಕೇಳ್ತಾ ಇದಾರೆ. ಕ್ಯಾಬ್ರೆಟಾಪ್ ಕೂಡ ನಮ್ ಬೆಸ್ಟ್ ಮಾಲಿಕ್ಯೂಲ್, ಚೆನ್ನಾಗಿರ್ತದೆ. ಆದ್ರೆ ಕ್ಯಾಬ್ರೆಟಾಪ್ಗಿಂತ ಇದರಲ್ಲಿ ಕೂಡ ಮೆಟ್ರಿಯಮ್ ಇರ್ತದೆ, ಇದರಲ್ಲಿ ಮೆಟ್ರಿಯಮ್ ಇರ್ತದೆ. ಮೆಟ್ರಿಯಮ್ ಬಂದು ಪೋಲೆರಾಮ್ನಾಗ 70% ಇರ್ತದೆ, ಕ್ಯಾಬ್ರೆಟಾಪ್ನಾಗ ಬಂದು 50% ಇರ್ತದೆ, 55% ಸಾರಿ. ಆದ್ಮೇಲೆ ಅಕ್ರಬಿಟ್ ಕಂಪ್ಲೀಟ್ನಾಗ ಬಂದು ಮೆಟ್ರಿಯಮ್ ಬಂದು 44% ಇರ್ತದೆ. ಹಂಗಾಗಿ ನಿಮ್ಗೆ ಅಕ್ರಬಿಟ್ಟು ಪೋಲೆರಾಮ್ ಇವೆರಡು ಮ್ಯಾಚ್ ಮಾಡಿ ಎಲೆ ಮಚ್ಚೆ, ಎಲೆ ಚುಕ್ಕೆ, ಅಣ್ಣರ ಎಲೆಗೆ ಪ್ಲಸ್ ಈ ತರ ಪ್ರಾಬ್ಲಮ್, ಜಿಂಕ್ ಲೋಪ ಇದನ್ನು ಹೊಡೆದ್ರು ನಡೀತದೆ. ಯಾಕೆ ಜಿಂಕ್ ಲೋಪ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಪೋಲೆರಾಮ್ನಾಗೆ ಜಿಂಕ್ ಕಂಟೆಂಟ್ ಕೂಡ ಇರ್ತದೆ. ಹಂಗಾಗಿ ಈ ಅಕ್ರಬಿಟ್ ಕಂಪ್ಲೀಟ್ ಅಕ್ರಬಿಟ್ಟು ಪ್ಲಸ್ ಪೋಲೆರಾಮ್ ಅನ್ನೋದು ಬೆಸ್ಟ್ ಮಾಲಿಕ್ಯೂಲ್. ಇದನ್ನ ಸ್ಪ್ರೇ ಮಾಡ್ಕೊಳ್ರಿ. ಇಮಿಡಿಯೇಟ್ಲಿ ಹೊಲ ಬೆಳಗಾಗಿದ್ರೆ ಕರ್ರಗಾಗ್ತದೆ, ನಿಮಗೆ 4-5 ಡೇಸ್ ರಿಸಲ್ಟ್ ಬರ್ತದೆ. ಈ ಟೈಮ್ ಪ್ರತಿಯೊಬ್ಬರಿಗೂ ಫಂಗಿಸೈಡ್ ಬೇಕು. ಯಾಕಂದ್ರೆ 3-4 ದಿನ ಒಳ್ಳೆ ಮಳೆ ಜಾಸ್ತಿ ಆಗಿ ತ್ಯಾವ ಹೆಚ್ಚಾಗಿವೆ, ಪ್ಲಸ್ ಹೊಲಗಳು ಬೆಳಗಾಗಿವೆ, ಎಲೆ ಮಚ್ಚೆ ಜಾಸ್ತಿ ಇದೆ. ಆ ಟೈಮ್ನಾಗ ಈ ಅಕ್ರಬಿಟ್ಟು ಪೋಲೆರಾಮ್ ಅನ್ನೋದು ಬೆಸ್ಟ್ ಮಾಲಿಕ್ಯೂಲ್. ಇದನ್ನ ಹಾಕೊಳ್ರಿ, ಒಳ್ಳೆ ರಿಸಲ್ಟ್ ಬರ್ತದೆ. ಧನ್ಯವಾದಗಳು ರೈತರ. ಅಮ್ಮ ಅಗ್ರೋಸಿ, KC ರೋಡ್ ನಲ್ಲಿದೆ, ಪ್ಲಸ್ ಶಂಕರಮಂಡ ಮೇನ್ ರೋಡ್ ನಲ್ಲಿದೆ. ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ, ಮೆಸೇಜ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ನಮಗೆ ಇನ್ನೂ ಸ್ವಲ್ಪ ಇದರಲ್ಲಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.